ಮಿತ್ರರೇ ನಮಸ್ಕಾರ. ಮಿತ್ರರೇ, 2025 ನಾವು ನೋಡಿದ್ರೆ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಅನಗತ್ಯ ಸಮಸ್ಯೆಗಳು ಕ್ರಿಯೇಟ್ ಆಗಿದ್ದಾವೆ. ಇದೊಂದು ಘಟನೆ ಭಾರತಕ್ಕೆ ಪೂರಕವಾಯಿತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು 3 ದೇಶಗಳ ಜೊತೆಗೆ ಭಾರತ FTAಗೆ ಸಹಿ ಹಾಕಿದೆ ಅನ್ನೋದನ್ನ ಬಿಟ್ರೆ ಭಾರತಕ್ಕೆ ಯಾವುದೂ ಕೂಡ ಶುಭ ಸುದ್ದಿ ಬಂದಿಲ್ಲ. ಅನಗತ್ಯವಾಗಿ ಒಂದಷ್ಟು ಸಮಸ್ಯೆ ಕ್ರಿಯೇಟ್ ಆಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಉದಾಹರಣೆಗೆ ನೀವು ಆಪರೇಷನ್ ಸಿಂಧೂರವನ್ನೇ ತೆಗೆದುಕೊಳ್ಳಿ. ಆಪರೇಷನ್ ಸಿಂಧೂರದಲ್ಲಿ ಭಾರತಕ್ಕೆ ಬಹಳ ದೊಡ್ಡ ಯಶಸ್ಸೇನೋ ಸಿಕ್ತು. ನಾವು ಪಾಕಿಸ್ತಾನಕ್ಕೆ ಸರಿಯಾಗಿ ಹೊಡೆದ್ವಿ. ಅದರಿಂದ ಪಾಕಿಸ್ತಾನಕ್ಕೆ ಡ್ಯಾಮೇಜ್ ಆಯಿತು ನಿಜ, ಆದರೆ ಪಾಕಿಸ್ತಾನಕ್ಕೆ ಪ್ಲಸ್ ಕೂಡ ಆಗಿದೆ. ಆ ಒಂದು ಆಪರೇಷನ್ ಸಿಂಧೂರದ ಕಾರಣದಿಂದಾಗಿ ಇವತ್ತು ಪಾಕಿಸ್ತಾನ ಅಮೆರಿಕಾಗೆ ಅತ್ಯಂತ ಹತ್ತಿರ ಆಗಿದೆ. ಟ್ರಂಪ್ ಅವರನ್ನು ರೀಚ್ ಆಗೋದಕ್ಕೆ ಆಸಿಮ್ ಮುನೀರ್ಗೆ ಅದೊಂದು ವೇದಿಕೆ ಆಯಿತು. ಅದರ ಜೊತೆಗೆ ಮಿತ್ರರೇ, ಆಪರೇಷನ್ ಸಿಂಧೂರದ ಕಾರಣದಿಂದಾಗಿ ಟರ್ಕಿ ಮತ್ತು ಪಾಕಿಸ್ತಾನದ ಸಂಬಂಧ ಯಾವ ಮಟ್ಟಕ್ಕೆ ಬಿಲ್ಡ್ ಆಗಿದೆ ಅಂತಂದರೆ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಟರ್ಕಿ ಪಾಕಿಸ್ತಾನಕ್ಕೋಸ್ಕರವಾಗಿ ಯಾವ ಹಂತದಲ್ಲಿ ಬೇಕಾದರೂ ಸಪೋರ್ಟ್ ಮಾಡುತ್ತೆ ಎನ್ನುವಂಥ ವಿಚಾರವೂ ಕೂಡ ಈಗ ಬಯಲಾಗಿದೆ. ಈ ಎಲ್ಲ ನೆಗೆಟಿವ್ ನಡುವೆ ಭಾರತಕ್ಕೊಂದು ಪಾಸಿಟಿವ್ ಸುದ್ದಿ ಬರ್ತಾ ಇದೆ. ಅದೇನು ಕೇಳಿದ್ರೆ, ಭಾರತದ ಅತಿ ದೊಡ್ಡ ಶತ್ರುವನ್ನ ಧ್ವಂಸ ಮಾಡುವ ಕೆಲಸಕ್ಕೆ ಇಸ್ರೇಲ್ ಕೈ ಹಾಕ್ತಾ ಇದೆ. ಇಸ್ರೇಲ್ ನೆಕ್ಸ್ಟ್ ಟಾರ್ಗೆಟ್ ಇರುವಂತಹದ್ದು ಭಾರತದ ಪ್ರಬಲ ಶತ್ರು. ಮಿತ್ರರೇ, 2025 ಅತಿ ದೊಡ್ಡ ಬೆಳವಣಿಗೆಗಳನ್ನು ಲೀಸ್ಟ್ ಮಾಡ್ತಾ ಬಂದ್ರೆ ಈಗೇನು ನಾನು ಹೇಳೋದಕ್ಕೆ ಹೊರಟಿದ್ದೇನಲ್ಲ, ಈ ಬೆಳವಣಿಗೆಗೆ ಟಾಪ್ 10 ಸ್ಥಾನ ಸಿಗುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ. ಭಾರತಕ್ಕೆ ಇದು ಬಹಳ ಖುಷಿ ಸುದ್ದಿಯೂ ಕೂಡ ಹೌದು. ಈ ಬಗ್ಗೆ ನಾನು ಸ್ವಲ್ಪ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇಸ್ರೇಲ್ಗೆ ಪ್ರಬಲ ಶತ್ರು ಯಾರು? ಈ ಪ್ರಶ್ನೆಯನ್ನು ನಿಮ್ಮ ಬಳಿಯಲ್ಲಿ ಕೇಳಿದ್ರೆ ನೀವೇನು ಉತ್ತರ ಕೊಡ್ತೀರಿ? ಕೆಲವರು ಹೇಳಬಹುದು ಹಮಾಸ್ ಅಂತ, ಕೆಲವರು ಹಿಜ್ಬುಲ್ಲಾ ಅನ್ಬಹುದು, ಇನ್ನು ಕೆಲವರು ಹೂತಿಗಳು ಅನ್ಬಹುದು. ಅತಿ ಹೆಚ್ಚಿನ ಜನ ಯಾವುದಕ್ಕೆ ವೋಟ್ ಮಾಡ್ತಾರೆ ಅಂತಂದರೆ, ಇಸ್ರೇಲ್ಗೆ ಅತ್ಯಂತ ದೊಡ್ಡ ಶತ್ರು ಅಂತಂದರೆ ಅದು ಇರಾನ್ಗಿಂತ ದೊಡ್ಡ ಶತ್ರು ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಹೀಗೆ ಯೋಚನೆ ಮಾಡೋದು ತಪ್ಪಲ್ಲ, ಹೀಗೆ ಹೇಳೋದು ಕೂಡ ತಪ್ಪಲ್ಲ. ನಮ್ಮ ಯೋಚನೆ ಅಲ್ಲಿಗೆ ಸೀಮಿತವಾಗಿದೆ ಅಷ್ಟೇ. ಆದರೆ ಇಸ್ರೇಲ್ ಹಾಗಲ್ಲ. ಅವರೇನೇ ಇದ್ರೂ ಕೂಡ ಮುಂದಿನ 50 ವರ್ಷ, ಮುಂದಿನ 100 ವರ್ಷ ಆ ರೀತಿಯಾಗಿ ಯೋಚನೆ ಮಾಡುವಂಥ ಒಂದು ದೇಶ. ಈಗ ಇಸ್ರೇಲ್ನ ಜಿಯೋಪೊಲಿಟಿಕಲ್ ಥಿಂಕರ್ಸ್ ಇರಬಹುದು, ಇಸ್ರೇಲ್ನ ಭದ್ರತಾ ಎಕ್ಸ್ಪರ್ಟ್ಗಳಿರಬಹುದು, ಅವರೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನು ಕೇಳಿದ್ರೆ, ಇಸ್ರೇಲ್ಗೆ ಭವಿಷ್ಯದ ಥ್ರೆಟ್ ಅಂತಂದರೆ ಅದು ಇರಾನ್ ಮಾತ್ರ ಅಲ್ಲ, ಅಥವಾ ಇರಾನ್ ಇಸ್ರೇಲ್ಗೆ ದೊಡ್ಡ ಥ್ರೆಟ್ಟೇ ಅಲ್ಲ. ಇಸ್ರೇಲ್ಗೆ ನಿಜವಾಗ್ಲೂ ಸ್ಟ್ರಾಟಜಿಕಲ್ ಥ್ರೆಟ್ ಅಂತಂದರೆ ಅದು ತುರ್ಕಿ. ಮಿತ್ರರೇ, ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಇದು ಸತ್ಯ. ಇಸ್ರೇಲ್ನ ನೆಕ್ಸ್ಟ್ ಟಾರ್ಗೆಟ್ ಇರುವಂತಹದ್ದು ತುರ್ಕಿ. ಹಾಗಂತ ಈಗಾಗಲೇ ಇರಾನ್ ಮೇಲೆ ಇಸ್ರೇಲ್ ಏನು ದಾಳಿ ಮಾಡುತ್ತಲ್ಲ, ಅದೇ ರೀತಿಯಾಗಿ ತುರ್ಕಿಯ ಮೇಲೆ ನಾಳೆ ಬೆಳಗಾಗುವಷ್ಟರಲ್ಲಿ ದಾಳಿ ಮಾಡುತ್ತೆ ಅಂತ ಅಂದುಕೊಳ್ಬೇಡಿ. ಬದಲಾಗಿ ತುರ್ಕಿಯನ್ನ ಇಸ್ರೇಲ್ ತನ್ನ ಟಾರ್ಗೆಟ್ ಲಿಸ್ಟ್ನಲ್ಲಿ ಸೇರಿಸ್ಕೊಂಡಿದೆ. ಮುಂದಿನ 10-20 ವರ್ಷದಲ್ಲಿ ತುರ್ಕಿಯ ವಿಚಾರದಲ್ಲಿ ಏನೇನು ಮಾಡಬೇಕು ಅಂತ ಇಸ್ರೇಲ್ ಈಗಾಗಲೇ ಪ್ಲಾನ್ ಮಾಡ್ಕೊಳ್ತಾ ಇದೆ. ನಾನು ಅದಕ್ಕೆ ಹೇಳಿದ್ದು ಮಿತ್ರರೇ, ಇಸ್ರೇಲ್ ಇವತ್ತಿನ ಬಗ್ಗೆ ಯೋಚನೆ ಮಾಡೋದಿಲ್ಲ, ಭವಿಷ್ಯದ ಬಗ್ಗೆ ಯೋಚನೆ ಮಾಡುತ್ತೆ. ನಾನು ಇದಿಷ್ಟನ್ನು ಹೇಳ್ತಾ ಇದ್ರೆ ಈ ವಿಚಾರ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗೋದಿಲ್ಲ. ತುರ್ಕಿಯನ್ನ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಇಸ್ರೇಲ್ನ ಪತ್ರಿಕೆಗಳ ವರದಿ ಮಾತ್ರ ಕಾರಣ ಅಲ್ಲ, ಅಥವಾ ಇಸ್ರೇಲ್ನ ಜಿಯೋಪೊಲಿಟಿಕಲ್ ಥಿಂಕರ್ಸ್ ಆ ರೀತಿಯಾಗಿ ಅಭಿಪ್ರಾಯ ಪಡ್ತಾ ಇದ್ದಾರೆ, ಅದಕ್ಕೋಸ್ಕರವಾಗಿ ನಾವು ಈ ರೀತಿಯಾದಂತಹ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಅಂತ ಅಂದುಕೊಳ್ಳಬೇಡಿ. ಬದಲಾಗಿ ಇತ್ತೀಚೆಗೆ ಇಸ್ರೇಲ್, ಸೈಪ್ರಸ್, ಗ್ರೀಸ್ ಈ 3 ದೇಶಗಳ ನಡುವೆ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಬೆಂಜಮಿನ್ ನೆತನ್ಯಾಹು ಈ 3 ದೇಶಗಳನ್ನೊಳಗೊಂಡಂತಹ ಒಂದು ಶೃಂಗಸಭೆಯನ್ನು ನಡೆಸಿದ್ರು. ಆ ಒಂದು ಶೃಂಗಸಭೆಯಲ್ಲಿ ಗ್ರೀಸ್, ಇಸ್ರೇಲ್, ಸೈಪ್ರಸ್ ಈ 3 ದೇಶದ ಪ್ರಮುಖರು ಭಾಗಿಯಾಗಿ ಕೆಲವೊಂದಷ್ಟು ಮಹತ್ವದ ನಿರ್ಧಾರಗಳನ್ನು ಕೈಗೊಂಡ್ರು. ಅದರ ಜೊತೆಗೆ ಅದೇ ಶೃಂಗಸಭೆಯಲ್ಲಿ ನೆತನ್ಯಾಹು ಒಂದು ಘೋಷಣೆಯನ್ನು ಮಾಡ್ತಾರೆ. ಇವತ್ತು ಯಾರಾದರೂ ಎಂಪೈರ್ ಅನ್ನ ಪುನಃ ಸ್ಥಾಪನೆ ಮಾಡ್ತೀವಿ ಅಂತ ಅಂದುಕೊಳ್ತಾ ಇದ್ರೆ ಮರೆತು ಬಿಡಿ, ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶವನ್ನ ಕೊಡೋದಿಲ್ಲ. ನಿಮ್ಮ ಸಾಮ್ರಾಜ್ಯವನ್ನ ಕಟ್ಟುವಂತಹ ಕನಸಿಗೆ ಇವತ್ತೇ ಎಳ್ಳು ನೀರನ್ನ ಬಿಡಿ ಅಂತೇಳಿ ನೆತನ್ಯಾಹು ನೇರ ಸಂದೇಶವನ್ನ ಕೊಡ್ತಾರೆ. ಮಿತ್ರರೇ, ನೆತನ್ಯಾಹು ಹೀಗೆ ಹೇಳೋದಕ್ಕೂ ತುರ್ಕಿಯನ್ನ ಟಾರ್ಗೆಟ್ ಮಾಡೋದಕ್ಕೂ ಏನಪ್ಪ ಸಂಬಂಧ ಅಂತ ಅಂದುಕೊಳ್ತಾ ಇದ್ದೀರಾ? ನೇರವಾದಂತಹ ಸಂಬಂಧ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಮೊದಲನೇ ಮಹಾಯುದ್ಧಕ್ಕೂ ಮುಂಚೆ ವಿಶ್ವದಲ್ಲಿ ಆಟೋಮನ್ ಎಂಪೈರ್ ಅಸ್ತಿತ್ವದಲ್ಲಿತ್ತು. ಅದೇನು ಸಣ್ಣ ಪುಟ್ಟ ಸಾಮ್ರಾಜ್ಯ ಅಲ್ಲ, ಬಹಳ ದೊಡ್ಡದಾದಂತಹ ಸಾಮ್ರಾಜ್ಯ. ಆದರೆ ಮೊದಲನೇ ಮಹಾಯುದ್ಧದ ನಂತರ ಅದು ಒಡೆದು ಹೋಯಿತು. ಆ ಆಟೋಮನ್ ಎಂಪೈರ್ನ ಒಂದು ತುಣುಕು ಉಳ್ಕೊಂಡಿರುವಂತಹದ್ದೇ ಈಗಿನ ಟರ್ಕಿ. ಈಗ ಅದನ್ನ ಹೆಸರು ಬದಲಾಯಿಸಿಕೊಂಡು ತುರ್ಕಿ ಅಂತ ಕರ್ಕೊಂಡಿದ್ದಾರೆ. ಆದರೆ ಮಿತ್ರರೇ, ಇಲ್ಲಿರುವಂತಹ ಅಧ್ಯಕ್ಷ ಇದನ್ನಲ್ಲ, ಎರ್ಡೋಗನ್, ಆತನಿಗೆ ಒಂದು ಮಹತ್ವಾಕಾಂಕ್ಷೆ ಇದೆ. ನಾನು ಮತ್ತೆ ಖಲೀಫನ ಯುಗವನ್ನು ವಾಪಸ್ ತರಬೇಕು, ಎಲ್ಲಾ ಇಸ್ಲಾಮಿಕ್ ಸಾಮ್ರಾಜ್ಯಕ್ಕೆ ನಾನೇ ಖಲೀಫಾ ಆಗಬೇಕು, ಮತ್ತೆ ಆಟೋಮನ್ ಎಂಪೈರ್ನ ಗತವೈಭವವನ್ನ ತುರ್ಕಿಗೆ ವಾಪಸ್ ತಂದು ಕೊಡಬೇಕು ಅಂತ ಆತನ ಬಯಕೆ. ಆಟೋಮನ್ ಎಂಪೈರ್ ವಾಪಸ್ ಬರಬೇಕು ಅಂತಂದರೆ ಈಗೇನು ಹೊಸ ದೇಶಗಳಾಗಿದ್ದಾವಲ್ಲ, ಅದು ಗ್ರೀಸ್ ಇರಬಹುದು, ಸೌದಿ ಅರೇಬಿಯಾ ಇರಬಹುದು, ಜೋರ್ಡಾನ್ ಇರಬಹುದು, ಸಿರಿಯಾ, ಇರಾಕ್, ಇಸ್ರೇಲ್, ಈ ಎಲ್ಲ ದೇಶಗಳು ಕೂಡ ಮತ್ತೆ ಆ ಸಾಮ್ರಾಜ್ಯವನ್ನು ಸೇರಬೇಕು.
ಅದಕ್ಕೆ ನೆತನ್ಯಾಹು ನೇರಾನೇರವಾಗಿ ಸಂದೇಶ ಕೊಡ್ತಾ ಇದ್ದಾರೆ, ಒಂದು ವೇಳೆ ತುರ್ಕಿ ಆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ರೆ ಅಥವಾ ಎರ್ಡೋಗನ್ನ ಮನಸ್ಸಿನಲ್ಲಿ ಆ ಭಾವನೆಗಳು ಇದ್ದಿದ್ದೇ ಆದ್ರೆ ಆ ಕನಸನ್ನ ಈಗಲೇ ಬಿಟ್ಟು ಬಿಡಿ, ನಾವು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಇವತ್ತು ಮೆಡಿಟರೇನಿಯನ್ ಸೀನಲ್ಲಿ 3 ಪ್ರಬಲವಾದಂಥ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಒಂದಾಗಿದ್ದಾವೆ. ಯಾವುದು ಆ 3 ಪ್ರಜಾಪ್ರಭುತ್ವ ರಾಷ್ಟ್ರ? ಒಂದು ಕಡೆ ಇಸ್ರೇಲ್, ಇನ್ನೊಂದು ಕಡೆ ಗ್ರೀಸ್, ಮತ್ತೊಂದು ಕಡೆಯಲ್ಲಿ ಸೈಪರಸ್. ಇಂತಹ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಒಟ್ಟಿಗಿರುವಂತಹ ಸಂದರ್ಭದಲ್ಲಿ ಸರ್ವಾಧಿಕಾರಿಗಳು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಅರ್ಥದಲ್ಲಿ ನೆತನ್ಯಾಹು ನೇರಾನೇರವಾಗಿ ಟರ್ಕಿಗೆ ಸಂದೇಶ ಕೊಟ್ಟಿದ್ದಾರೆ. ಮಿತ್ರರೇ, ಇದೆಲ್ಲವೂ ಕೂಡ ಇಸ್ರೇಲ್ನ ಒಂದು ತಂತ್ರಗಾರಿಕೆಯ ಭಾಗ. ಇಸ್ರೇಲ್ಗೆ ಸ್ಪಷ್ಟವಾಗಿ ಅನಿಸೋದಕ್ಕೆ ಶುರುವಾಗಿದೆ, ಇವತ್ತಲ್ಲ ನಾಳೆ ಟರ್ಕಿ ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದರೆ ನಮಗೆ ದೊಡ್ಡ ಥ್ರೆಟ್ ಅನ್ನು ತರುತ್ತೆ. ಈಗ ಇರಾನ್ ಯಾವ ಸ್ಥಿತಿಯಲ್ಲಿದೆಯೋ ಮುಂದೆ ಅದೇ ಸ್ಥಿತಿಗೆ ಟರ್ಕಿ ಬರುತ್ತೆ. ಟರ್ಕಿಯ ನೆಕ್ಸ್ಟ್ ಟಾರ್ಗೆಟ್ ಇರುವಂತಹದ್ದು ಇಸ್ರೇಲ್. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಇರಾನ್ ಇಸ್ರೇಲ್ಗೆ ಯಾವ ರೀತಿಯಾಗಿ ಥ್ರೆಟ್ ಅನ್ನು ತಂತು, ಇಸ್ರೇಲ್ನ ಸುತ್ತಲೂ ಕೂಡ ತನ್ನ ಫ್ರಾಕ್ಸಿಗಳನ್ನು ಬಿಲ್ಡ್ ಮಾಡ್ತು. ಅದು ಹಿಜ್ಬುಲ್ಲಾ, ಹಮಾಸ್, ಹೂತಿಗಳಿರಬಹುದು, ಇನ್ನೊಂದು ಕಡೆ ಸಿರಿಯಾದಲ್ಲಿದ್ದಂತಹ ಅಸದ್ ಸರ್ಕಾರ ಇರಬಹುದು. ಇವರೆಲ್ಲರನ್ನೂ ಕೂಡ ಇಸ್ರೇಲ್ ಪಕ್ಕದಲ್ಲಿ ಬಿಲ್ಡ್ ಮಾಡಿಬಿಟ್ಟು ಇಸ್ರೇಲ್ಗೆ ಚಿತ್ರಹಿಂಸೆಯನ್ನು ಕೊಟ್ಬಿಡ್ತು. ಈಗ ಇರಾನ್ನ ಈ ಎಲ್ಲಾ ಪ್ರಯತ್ನವನ್ನ ಇಸ್ರೇಲ್ ಸರ್ವನಾಶ ಮಾಡಿಬಿಟ್ಟಿದೆ. ಇರಾನ್ಗೆ ಇನ್ನು ಮುಂದೆ ಬೇಕಾದರೂ ಇಸ್ರೇಲ್ ಟ್ರೀಟ್ಮೆಂಟ್ ಅನ್ನು ಕೊಡುತ್ತೆ. ಒಂದು ಹಂತದಲ್ಲಿ ಇಸ್ರೇಲ್ಗೆ ಅನಿಸ್ತಾ ಇದೆ, ಇರಾನ್ ಅನ್ನು ನಾವು ಬಗ್ಗು ಬಡ್ದಿದ್ದೀವಿ, ಇರಾನ್ ನಮ್ಮ ಕೈಲೇ ಇದೆ ಅಂತ ಇಸ್ರೇಲ್ಗೆ ಈಗಲೂ ಕೂಡ ಅನ್ನಿಸ್ತಾ ಇದೆ. ಆದರೆ ಟರ್ಕಿ ಇದೆಯಲ್ಲ, ಇದು ಮುಂದಿನ ದಿನಗಳಲ್ಲಿ ಇಸ್ರೇಲ್ ವಿರುದ್ಧವಾಗಿ ಇದೇ ರೀತಿಯ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಸಪೋರ್ಟ್ ಮಾಡಬಹುದು. ಈ ಎರ್ಡೋಗನ್ನನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಇಸ್ರೇಲ್ಗೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ಅವರು ಮುಂಚಿತವಾಗಿ ಗ್ರೀಸ್, ಸೈಪರಸ್, ಇಸ್ರೇಲ್ ಈ 3 ದೇಶಗಳ ಕೂಟವನ್ನು ಸ್ಥಾಪಿಸೋದಕ್ಕೆ ಇಸ್ರೇಲ್ ಮುಂದಾಗ್ತಾ ಇದೆ. ಜೊತೆಗೆ ಈ ಕೂಟವನ್ನು ನೆತನ್ಯಾಹು ಯಾವ ರೀತಿಯಾಗಿ ನರೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದು ಪ್ರಜಾಪ್ರಭುತ್ವ ರಾಷ್ಟ್ರಗಳ ಕೂಟ, ಅದೇ ಟರ್ಕಿಯಲ್ಲಿರುವಂತಹದ್ದು ಸರ್ವಾಧಿಕಾರಿಯ ಆಡಳಿತ. ಇದನ್ನ ನೆತನ್ಯಾಹು ಪದೇ ಪದೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಟರ್ಕಿಯನ್ನ ನ್ಯಾಟೋದಿಂದ ಹೊರಹಾಕಬೇಕು ಅನ್ನುವಂಥದ್ದು ಇಸ್ರೇಲ್ನ ಮುಂದಿನ ಗುರಿ. ನಾನು ಆಗಲೇ ಹೇಳಿದೆ, ಇಸ್ರೇಲ್ ಟರ್ಕಿಯನ್ನ ಟಾರ್ಗೆಟ್ ಮಾಡುತ್ತೆ ಅಂತ. ಟಾರ್ಗೆಟ್ ಮಾಡೋದು ಅಂತಂದ್ರೆ ಏನು ಯುದ್ಧ ಮಾಡುತ್ತೆ ಅಂತಲ್ಲ. ಅವರು ಈಗಾಗಲೇ ಕಳೆದ 15 ವರ್ಷಗಳಿಂದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಟರ್ಕಿ ಎಕಾನಮಿಕಲಿ ದೊಡ್ಡ ಶಕ್ತಿ ಆಗದಂತೆ ನೋಡ್ಕೊಳ್ತಾ ಇದ್ದಾರೆ. ಟರ್ಕಿಯ ಕರೆನ್ಸಿ ಲೀರಾ ಪಾತಾಳಕ್ಕೆ ಕುಸಿಯೋದ್ರಲ್ಲಿ ಇಸ್ರೇಲ್ನ ಪಾತ್ರ ಬಹಳ ದೊಡ್ಡದಾಗಿದೆ. ಈಗ ಇಸ್ರೇಲ್ನ ಟಾರ್ಗೆಟ್ ಇರುವಂತಹದ್ದು ಟರ್ಕಿ ನ್ಯಾಟೋದಿಂದ ಹೊರಗೆ ಬರಬೇಕು. ಎಲ್ಲಿಯವರೆಗೂ ಕೂಡ ನ್ಯಾಟೋದ ನೆರಳು ಟರ್ಕಿಗೆ ಇರುತ್ತೋ ಅಲ್ಲಿಯವರೆಗೂ ಕೂಡ ಇಸ್ರೇಲ್ಗೆ ಥ್ರೆಟ್ ಇದ್ದೇ ಇರುತ್ತೆ. ಇಸ್ರೇಲ್ ಏನೂ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಿಜ್ಬುಲ್ಲಾ, ಹೌತಿಯಂತಹ ಉಗ್ರಗಾಮಿ ಸಂಘಟನೆಗಳಿಗೆ ಟರ್ಕಿ ಸಪೋರ್ಟ್ ಮಾಡಿದ್ರೂ ಕೂಡ ಇಸ್ರೇಲ್ ಕೈಕಟ್ಟಿ ಕೂರುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಅದಕ್ಕೋಸ್ಕರವಾಗಿ ಪದೇ ಪದೇ ಇಸ್ರೇಲ್ನ ಪ್ರಧಾನಿ ಹೇಳ್ತಾ ಇದ್ದಾರೆ, ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ, ನಮ್ಮಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಅಸ್ತಿತ್ವದಲ್ಲಿದೆ, ಅದೇ ಟರ್ಕಿಯಲ್ಲಿರುವಂತಹದ್ದು ಸರ್ವಾಧಿಕಾರಿ. ಇದು ನ್ಯಾಟೋದ ಸಂವಿಧಾನಕ್ಕೆ ಹೊಂದಿಕೆ ಆಗೋದಿಲ್ಲ ಅನ್ನೋದನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಕನ್ವೆ ಮಾಡ್ತಾ ಇದ್ದಾರೆ. ಮಿತ್ರರೇ, ಇಂತಹ ವಿಚಾರಗಳಲ್ಲಿ ನಾವು ಇಸ್ರೇಲ್ನಿಂದ ನೋಡಿ ಕಲಿಯುವಂತಹದ್ದು ಬಹಳಷ್ಟಿದೆ. ಇವತ್ತು ಭಾರತವನ್ನೇ ನೋಡಿ, ಪಕ್ಕದ ಪಾಕಿಸ್ತಾನದಲ್ಲಿ ಸೂಕ್ತವಾದಂತಹ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲೇ ಇಲ್ಲ. ಅಲ್ಲಿನ ಅತಿ ದೊಡ್ಡ ನಾಯಕ ಇಮ್ರಾನ್ ಖಾನ್ನನ್ನು ಜೈಲಿನಲ್ಲಿಟ್ಟಿದ್ದಾರೆ. ಅವ್ರ ಮೇಲೆ ಕೇಸ್ ಹಾಕಿ ಅವರನ್ನು ಅಲ್ಲೇ ಮುಗಿಸೋದಕ್ಕೂ ಕೂಡ ಯತ್ನ ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಆಸಿಮ್ ಮುನೀರ್ ಎಲ್ಲ ಅಧಿಕಾರವನ್ನ ತನ್ನಲ್ಲಿ ಕೇಂದ್ರೀಕರಿಸಿಕೊಂಡಿದ್ದಾನೆ. ಇದನ್ನ ಭಾರತ ವಿಶ್ವದ ವೇದಿಕೆಯಲ್ಲಿ ಎಷ್ಟು ಸಮರ್ಥವಾಗಿ ಪ್ರತಿಪಾದನೆ ಮಾಡ್ತಾ ಇದೆ, ಇತ್ತೀಚೆಗೇನೋ ಮಾತನಾಡ್ತಾ ಇದೆ ಅಷ್ಟೇ. ಆದರೆ ಮಿತ್ರರೇ, ಭಾರತ ಒಗ್ಗಟ್ಟಾಗಿಲ್ಲ. ಭಾರತದ ಸರ್ಕಾರ ಪಾಕಿಸ್ತಾನದ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ನಮ್ಮ ವಿಪಕ್ಷ ನಾಯಕ ಭಾರತದಲ್ಲೇ ಸೂಕ್ತವಾದಂತಹ ಪ್ರಜಾಪ್ರಭುತ್ವ ಇಲ್ಲ, ನಮ್ಮಲ್ಲಿ ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇಲ್ಲ, ಎಲ್ಲ ಗೋಲ್ಮಾಲ್ ನಡೀತಾ ಇದೆ, ಈ ರೀತಿಯಾಗಿ ಭಾರತದ ಪ್ರಜಾಪ್ರಭುತ್ವವನ್ನೇ ಟೀಕಿಸಿ ವಿದೇಶದಲ್ಲಿ ಹೋಗಿ ಭಾಷಣವನ್ನ ಮಾಡಿದ್ರೆ ಭಾರತ ಪಾಕಿಸ್ತಾನದ ಬಗ್ಗೆ ಹೇಗೆ ಮಾತನಾಡೋದಕ್ಕೆ ಸಾಧ್ಯ ಆಗುತ್ತೆ? ಆದರೆ ಇಸ್ರೇಲ್ ಇದೆಯಲ್ಲ, ಯಾವುದಾದ್ರೂ ಒಂದು ನರೇಟಿವ್ ಅನ್ನು ಬಿಲ್ಡ್ ಮಾಡೋದಕ್ಕೆ ಅವರು ಹೊರಟರು ಅಂತಂದ್ರೆ ಅದರಲ್ಲಿ 100% ಸಕ್ಸಸ್ ಆಗ್ತಾರೆ. ಈಗ ಟರ್ಕಿ ವಿಚಾರದಲ್ಲಿ ಅವರ ರೋಡ್ ಮ್ಯಾಪ್ ಇದೆಯಲ್ಲ, ಬಹಳ ಕ್ಲಿಯರ್ ಆಗಿದೆ. ಒಂದು ಕಡೆ ಗ್ರೀಸ್ಗೆ ಸಪೋರ್ಟ್ ಮಾಡುವಂತಹದ್ದು. ಯಾಕೆ ಕೇಳಿದ್ರೆ, ಗ್ರೀಸ್ ಕೂಡ ನ್ಯಾಟೋದ ದೇಶ. ಗ್ರೀಸ್ಗೆ ಇಸ್ರೇಲ್ ವಿಪರೀತವಾಗಿ ಸಪೋರ್ಟ್ ಮಾಡ್ತಾ ಬಂದ್ರೆ ಟರ್ಕಿಗೆ ಒತ್ತಡ ಶುರುವಾಗುತ್ತೆ. ಜೊತೆಗೆ ಟರ್ಕಿಯ ಮೇಲೆ ನೇರಾನೇರವಾಗಿ ಇಸ್ರೇಲ್ ದಾಳಿ ಮಾಡುವಂತಹದ್ದು ಕಷ್ಟ. ಅದೇ ಗ್ರೀಸ್ಗೆ ಆ ಬ್ಯಾರಿಯರ್ಸ್ ಇಲ್ಲ. ಯಾಕೆಂತಂದ್ರೆ ಅವರು ನ್ಯಾಟೋದ ದೇಶವಾಗಿರುವ ಕಾರಣದಿಂದಾಗಿ ಅವರು ಟರ್ಕಿಯನ್ನು ಎದುರುಹಾಕ್ಕೊಳ್ಬಹುದು. ಅದೂ ಅಲ್ಲದೆ ಈ ಟರ್ಕಿ ಮತ್ತು ಗ್ರೀಸ್ನ ನಡುವೆ ಏನಾದರೂ ಯುದ್ಧದಂತಹ ಸನ್ನಿವೇಶ ಬಂದರೆ ಯಾರು ಮೊದಲಿಗೆ ಗುಂಡು ಹಾರಿಸ್ತಾರೆ ಎನ್ನುವಂಥದ್ದು ಮ್ಯಾಟರ್ ಆಗುತ್ತೆ. ನಿಮಗೆಲ್ಲ ಗೊತ್ತಿರಬಹುದು, ನ್ಯಾಟೋದ ನಿಯಮ ಏನಿದೆ ಗೊತ್ತಾ? ನ್ಯಾಟೋ ಸದಸ್ಯ ದೇಶಗಳ ಮೇಲೆ ಯಾವುದಾದ್ರೂ ಹೊರಗಿನ ದೇಶ ದಾಳಿ ಮಾಡಿದ್ದೆ ಆದರೆ ಅದನ್ನು ಎಲ್ಲ ನ್ಯಾಟೋ ದೇಶಗಳ ಮೇಲಿನ ದಾಳಿ ಅಂತಲೇ ಪರಿಗಣಿಸ್ತಾರೆ. ಆರ್ಟಿಕಲ್ 5 ಆಕ್ಟಿವ್ ಆಗುತ್ತೆ. ಅದೇ ಎರಡು ನ್ಯಾಟೋದ ದೇಶಗಳ ನಡುವೆ ಯುದ್ಧ ಆದರೆ ಆ ಸಂದರ್ಭದಲ್ಲಿ ಯಾವುದು ಪ್ರಾಮುಖ್ಯ ಆಗುತ್ತೆ ಕೇಳಿದ್ರೆ, ಯಾರು ಮೊದಲಿಗೆ ದಾಳಿ ಮಾಡಿದ್ರು. ಈಗ ಉದಾಹರಣೆಗೆ ಗ್ರೀಸ್ ಮತ್ತು ಟರ್ಕಿಯ ನಡುವೆ ಯುದ್ಧ ಆರಂಭವಾದರೆ ಯಾರು ಯುದ್ಧ ಆರಂಭಿಸಿದ್ದು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಯಾರು ಯುದ್ಧ ಆರಂಭಿಸಿರ್ತಾರೋ ಅವರ ವಿರುದ್ಧವಾಗಿ ಉಳಿದ ಎಲ್ಲ ನ್ಯಾಟೋ ದೇಶಗಳು ನಿಂತ್ಕೊಳ್ತವೆ.
ಈಗ ಗ್ರೀಸ್, ಸೈಪರಸ್, ಇನ್ನೊಂದು ಕಡೆಯಲ್ಲಿ ಇಸ್ರೇಲ್, ಮೂವರು ಒಟ್ಟಾಗಿ ಗ್ರೀಸ್ಗೆ ಅತಿ ಹೆಚ್ಚಿನ ಸಪೋರ್ಟನ್ನು ಇಸ್ರೇಲ್ ಕೊಡೋದಕ್ಕೆ ಶುರು ಮಾಡಿದ್ದೆ. ಆದರೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡೋದು, ಇಂಟೆಲಿಜೆನ್ಸ್ ಶೇರ್ ಮಾಡೋದು, ಇದೆಲ್ಲವೂ ಕೂಡ ಟರ್ಕಿಯನ್ನು ಪ್ರೊವೋಕ್ ಮಾಡುತ್ತೆ. ಒಂದು ಹಂತದಲ್ಲಿ ತಾಳ್ಮೆ ಕೆಟ್ಟು ತುರ್ಕಿ ಗ್ರೀಸ್ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ತುರ್ಕಿ ಆ ಕೆಲಸ ಮಾಡ್ತು ಅಂತಂದ್ರೆ ಇಸ್ರೇಲ್ನ ಪ್ಲಾನ್ 100% ಸಕ್ಸಸ್ ಆಗುತ್ತೆ. ಮತ್ತೇನು ತುರ್ಕಿಯ ಮೇಲೆ ಇಸ್ರೇಲ್ ದಾಳಿ ಮಾಡೋದೇ ಬೇಡ, ನ್ಯಾಟೋದವರೇ ಮುಗಿಸ್ಬಿಡ್ತಾರೆ. ಒಟ್ಟಾರೆಯಾಗಿ ತುರ್ಕಿ ನ್ಯಾಟೋದ ಭಾಗ ಆಗಿರಬಾರ್ದಪ್ಪ. ಅದಕ್ಕೆ ಏನು ಬೇಕೋ ಎಲ್ಲ ರೀತಿಯ ರೋಡ್ ಮ್ಯಾಪ್ ಅನ್ನು ರೆಡಿ ಮಾಡಿಕೊಂಡು ಇಸ್ರೇಲ್ ಮುನ್ನುಗ್ಗುತ್ತಾ ಇದೆ. ಅದರ ಸುಳಿವನ್ನು ಕೂಡ ಇಸ್ರೇಲ್ನ ಪ್ರಧಾನಿ ಈ ಒಂದು ಶೃಂಗಸಭೆಯಲ್ಲೇ ಕೊಟ್ಟಿದ್ದಾರೆ. ಇದನ್ನು ನಾವು ಯಾಕೆ ಚರ್ಚೆ ಮಾಡಬೇಕು? ಭಾರತಕ್ಕೆ ಇದು ಯಾಕೆ ಮ್ಯಾಟರ್ ಆಗುತ್ತೆ ಕೇಳಿದ್ರೆ, ಇತ್ತೀಚಿನ ಬೆಳವಣಿಗೆ ನಿಮಗೆ ಗೊತ್ತೇ ಇದೆ. ತುರ್ಕಿ ಪಾಕಿಸ್ತಾನಕ್ಕೆ ವಿಪರೀತವಾಗಿ ಸಪೋರ್ಟ್ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ಅವರು ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪಾಕಿಸ್ತಾನದ ಎಲ್ಲ ವಿಚಾರಗಳನ್ನು ತುರ್ಕಿ ಬೆಂಬಲಿಸುತ್ತೆ. ಅವಕಾಶ ಸಿಕ್ಕಾಗಲೆಲ್ಲ ಕಾಶ್ಮೀರ ವಿಚಾರವನ್ನು ಪ್ರಸ್ತಾಪ ಮಾಡಿ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬೇಕು, ಪಾಕಿಸ್ತಾನದ ಪರವಾಗಿ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ತುರ್ಕಿ ಪ್ರತಿಪಾದಿಸುತ್ತಲೇ ಬಂದಿದೆ. ಹೀಗಾಗಿ ತುರ್ಕಿ ಮತ್ತು ಭಾರತದ ನಡುವೆ ಬಹಳಷ್ಟು ಅಂತರ ಇದ್ರೂ ಕೂಡ ತುರ್ಕಿ ನಮಗೆ ಪ್ರಬಲ ಶತ್ರುವಾಗಿ ಮಾರ್ಪಟ್ಟಿದೆ. ಅದರಲ್ಲೂ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಂತೂ ಪಾಕಿಸ್ತಾನಕ್ಕೆ ಅವರು ಕೇವಲ ಡ್ರೋನ್ ಅನ್ನು ಮಾತ್ರ ಸಪ್ಲೈ ಮಾಡಿಲ್ಲ, ಬದಲಾಗಿ ಡ್ರೋನ್ ಪೈಲಟ್ಗಳನ್ನು ಕೂಡ ತುರ್ಕಿಯೇ ಕಳುಹಿಸಿತ್ತು. ತುರ್ಕಿ ಕಳುಹಿಸಿದಂತಹ ಡ್ರೋನ್ ಆಪರೇಟರ್ಸ್ಗಳು ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧದ ಯುದ್ಧದಲ್ಲಿ ಭಾಗಿಯಾಗಿದ್ದಾರೆ. ತುರ್ಕಿ ಆ ಪ್ರಮಾಣದಲ್ಲಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತುಕೊಂಡಿದೆ. ಹೀಗಾಗಿ ಮಿತ್ರರೇ, ಭವಿಷ್ಯದಲ್ಲಿ ತುರ್ಕಿ ನಮಗೆ ಬಹಳ ದೊಡ್ಡ ಭದ್ರತಾ ಚಾಲೆಂಜ್. ಭಾರತ ನೇರವಾಗಿ ತುರ್ಕಿಯನ್ನ ಟಾರ್ಗೆಟ್ ಮಾಡೋದು ಕಷ್ಟವೇ. ಯಾಕೆ ಅಂತ ನಿಮಗೆ ಗೊತ್ತೇ ಇದೆ, ತುರ್ಕಿ ಇರೋದೆಲ್ಲೋ, ಭಾರತ ಇರೋದೆಲ್ಲೋ. ಹೀಗಾಗಿ ಭಾರತ ತುರ್ಕಿಯ ಶತ್ರುಗಳಾದಂತಹ ಗ್ರೀಸ್ ಮತ್ತು ಸೈಪರಸ್ಗೆ ಹತ್ತಿರ ಆಗಿ ಅವರಿಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡೋದಕ್ಕೆ ನಿರ್ಧಾರ ಮಾಡಿತ್ತು. ಗ್ರೀಸ್ ಜೊತೆಗೆ ಅನೇಕ ಒಪ್ಪಂದಗಳಿದ್ದಾವೆ. ಭಾರತ, ಗ್ರೀಸ್ ಒಟ್ಟಾಗಿ ಯುದ್ಧಾಭ್ಯಾಸಗಳನ್ನು ಮಾಡ್ತವೆ. ಸೈಪರಸ್ಗೂ ಕೂಡ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ರು. ಸೈಪರಸ್ ಜೊತೆಗೂ ಕೂಡ ಪ್ರಬಲವಾದಂತಹ ಒಪ್ಪಂದಗಳಾಗೋದಕ್ಕಿದ್ದಾವೆ. ಇದರ ಜೊತೆಗೆ ಭಾರತಕ್ಕೆ ಜಾಕ್ಪಾಟ್ ಹೊಡೆದಿದ್ದೇನು ಕೇಳಿದ್ರೆ ಇಸ್ರೇಲ್ ಎಂಟ್ರಿ ಆಗಿರುವಂಥದ್ದು. ಇಸ್ರೇಲ್ ಎಂಟ್ರಿ ಆಯಿತು ಅಂತಂದರೆ ಭಾರತ ಇನ್ನೂ ಆ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂತಲೇ ಅರ್ಥ. ಈ ವಿಚಾರದಲ್ಲಿ ಮುಂದೆ ಅನೇಕ ಡೆವಲಪ್ಮೆಂಟ್ಗಳು ಆಗೋದಕ್ಕಿದ್ದಾವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.